ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಹೆಸರು ಸಾನ್ವಿಕಾ ಎನ್ನಂತ, ವಯಸ್ಸು 27 ವರ್ಷ, ಊರು ಬಂದ್ಬಿಟ್ಟು ಗುಡ್ಡೂರು ತಾಂಡದಲ್ಲಿ ವಾಸವಾಗಿರೋದು. ಸೊ ಗುಡ್ಡೂರು ತಾಂಡ ಎಲ್ಲಿ ಬರುತ್ತೆ? ಸೊ ಯಾದಗಿರಿ ಜಿಲ್ಲೆಯಿಂದ ಒಂದು ಊರು ಗುಡ್ಡೂರು ಆಗಿರೋದು. ತಾಂಡ ಜನ ಅಂತಂದರೆ ಅವ್ರು ಇರ್ತಾರಲ್ವ ಸ್ನೇಹಿತರೆ, ಊರು ಬಿಟ್ಟು ಬಂದವರು ಅಂತ, ಆ ರೀತಿಯ ಜನದಿಂದ ಬೆಳೆದಿರ್ತಕ್ಕಂಥ ಮಗಳಾಗಿದ್ದು, ಸೊ ಪ್ರಸ್ತುತ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾಳೆ ಈ ಒಂದು ಹುಡುಗಿ. ವಯಸ್ಸು 27 ಆಗಿದ್ದರೂ ಕೂಡ ಎಷ್ಟು ಲಕ್ಷಣವಾಗಿ, ಎಷ್ಟು ಸಂಸ್ಕೃತವುಳ್ಳಂಥ ಹೆಣ್ಣು ಮಗಳಾಗಿದ್ದಾಳೆ ಅಂತ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ನೋಡಿ, ಈಕೆ ಹೈಟು 5.6 ಅಡಿ, ಬಣ್ಣ ಗಾಢ ಮೈಕಟ್ಟಿನ ಬಣ್ಣ, ರಾಶಿ ಧನು ರಾಶಿ, ನಕ್ಷತ್ರ ಮೂಲ ನಕ್ಷತ್ರ ಆಗಿರೋದು. ಉದ್ಯೋಗ ಸರ್ಕಾರಿ ಪೋಷಣಾ ಕೇಂದ್ರದಲ್ಲಿ ಈಕೆ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಒಳ್ಳೆಯ ಸಮಾಜ ಸೇವೆ ಇಷ್ಟಪಡುವಂತಹ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಾನ್ವಿಕಾ ಅಂತಕ್ಕಂತಹ ಮಹಿಳೆಗೆ ಸಂಸ್ಕೃತ ಉಳ್ಳಂತಹ ಕುಟುಂಬದಿಂದಲೇ ಬಂದಿರತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಸೊ ಈಕೆಯ ರಾಶಿ ಧನು ನಕ್ಷತ್ರ ಮೂಲ ಮತ್ತು ಒಳ್ಳೆಯ ವ್ಯಕ್ತಿತ್ವವುಳ್ಳಂತಹ ಈ ಒಂದು ಹುಡುಗಿ. ತಾಯಿಯವರ ಹೆಸರು ಲೀಲಾ, ಮಾವನವರ ಜೊತೆ ಇರ್ತಾಳೆ. ತಂದೆಯವರು ಬಿಟ್ಟಿದ್ದಾರೆ ಇವರಿಗೆ, ಅಂದರೆ ತಾಯಿಯಿಂದ ತಂದೆಯವರು ದೂರ ಆಗಿದ್ದಾರೆ. ಜೀವಂತ ಇದ್ದಾರೆ ಬಟ್ ಜಗಳ ಆಡಿ ಸ್ವಲ್ಪ ದೂರ ಆಗಿದೆ. ಅವರ ಹೆಸರು ರಮೇಶ್ ಅಂತ. ಸೊ ಸ್ವಂತ ಪರಿಶ್ರಮದಿಂದ ಬದುಕಬೇಕು, ನನ್ನ ತಂದೆಯಿಂದ ನಮ್ಮ ತಾಯಿ ದೂರ ಆಗಿದ್ದಾರೆ, ಹಾಗಾಗಿ ಪ್ರಸ್ತುತ ಅವರಿಬ್ಬರಿಗೂ ಹೊಂದು ಮಾಡಬೇಕು ಅನ್ನೋ ಆಸೆ ನನಗೆ ಬೇಕಾಗಿರ್ತಕ್ಕಂಥ ಹುಡುಗ ಬಂದ್ಬಿಟ್ಟು ಪ್ರಸ್ತುತ ಮೆಚೂರಿಟಿ ಮೈಂಡೆಡ್ ಇರ್ತಕ್ಕಂತಹ ಹುಡುಗ ಆಗಿರಬೇಕು. 1ನೇ ಪಾಯಿಂಟು ಮೆಚೂರಿಟಿ ಮೈಂಡೆಡ್ ಅಂದರೆ, ಇವಾಗ ನನ್ನ ತಂದೆ ಮತ್ತು ತಾಯಿಯವರು ಜಗಳ ಆಡಿದಾರಲ್ವ, ಅವರ ಜಗಳವನ್ನು ನೀವೇ ಬಗೆಹರಿಸಬೇಕು ಮುಂದೊಂದಿನ ಟೈಮ್ ಬಂದಾಗ. ಹಾಗಾಗಿ ಯಾವ ಸಮಯದಲ್ಲಿ ಯಾವ ರೀತಿಯ ಮಾತುಗಳನ್ನು ಹೇಳಬೇಕು, ಯಾವ ರೀತಿಯಲ್ಲಿ ಮಾತಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ಮೆಚೂರಿಟಿ ಮೈಂಡೆಡ್ ಇರ್ತಕ್ಕಂತಹ ಹುಡುಗ ಆಗಿರಬೇಕು. 1ನೇದು. ನೀವು ಯಾವ ಊರಿನವರಾಗಿದ್ದರೂ ಕೂಡ ನನಗೆ ಒಪ್ಪಿಗೆ ಇದೆ, ಬಟ್ ಆ ಒಂದು ಊರಿನಿಂದ ಬಂದಿರತಕ್ಕಂಥ ನೀವು ಅದೇ ಭಾಷೆಯಲ್ಲಿ ಮಾತಾಡಬಾರ್ದು, ಎಲ್ಲ ರೀತಿಯಲ್ಲೂ ಕೂಡ ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ನನಗೆ ಸರ್ಕಾರಿ ಕೆಲಸ ಆಗೋದು 2 ವರ್ಷ ಆದ ನಂತರ ಫಿಕ್ಸ್ ಆಗುತ್ತೆ. ಅಂದರೆ ಇವಾಗ ಪ್ರೈವೇಟಲ್ಲಿ ಮಾಡ್ತಾ ಇದ್ದಾರೆ, ಒಂದು 15,000 ರೂಪಾಯಿ ಸಂಬಳಕ್ಕೆ. ಮುಂದೊಂದು ದಿನ ಅದು ಗೋರ್ಮೆಂಟ್ ಆಗುವಂತಹ ಚಾನ್ಸಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೆಲಸ ಮಾಡಿಕೊಂಡೇ ಹೋಗ್ತೀನಿ, ನನಗೆ ನೀವು ಅಭ್ಯಂತರ ಮಾಡಬಾರ್ದು, ಅರ್ಹ ಅನರ್ಹ ಅಂತ ಈ ರೀತಿ ಮಾಡಬಾರ್ದು, ಕೆಲಸ ಮಾಡೋದಕ್ಕೆ ಪರ್ಮಿಷನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹುಡುಗನ ವಯಸ್ಸು 32 ವರ್ಷದ ಒಳಗಿನವರಾಗಿದ್ದರೂ ಕೂಡ ಒಪ್ಪಿಗೆ ನೀಡ್ತೇನೆ, ನನಗೆ ಫ್ರೀಡಮ್ ಇರೋದಕ್ಕೆ ನೀವು ಪರ್ಮಿಷನ್ ಕೊಡಬೇಕು. ಹಾಗೇನಾದರೂ ಪರ್ಮಿಷನ್ ಕೊಟ್ಟು ನನ್ನ ಮದುವೆ ಆಗ್ತೀನಿ ಅಂದರೆ ನನ್ನ ಕಡೆಯಿಂದ ಒಂದು ಕಾರು ಮತ್ತು ಒಂದು ಬಂಗಾರ ಉಂಗುರ ಕೊಡ್ತೇನೆ ಅಂತ ಹೇಳಿರೋದು. ಜೊತೆಗೆ ಈ ಒಂದು ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಳವಡಿಸಿಕೊಂಡ್ರೆ ಮಾತ್ರ ಈಕೆ ನಿಮ್ಮಕ್ಕೆ ಆಗ್ತಾಳೆ. ಈಕೆಯನ್ನು ಕಾಂಟ್ಯಾಕ್ಟ್ ತೆಗೆದುಕೊಳ್ಳೋದು ತುಂಬ ಸುಲಭ. ವಿಡಿಯೋದ ಕೆಳಗಡೆ ಕಟ್ಟಿಸ್ತಕ್ಕಂಥ Gmail ಐಡಿಗೆ ಮೇಲ್ ಮಾಡಿದರೆ ಸಾಕು, ಈಕೆ ನಿಮ್ಮಕ್ಕೆ ಆಗ್ತಾಳೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ಕಾರು ಅವರ ಹತ್ರ ಇರತಕ್ಕಂಥದ್ದು. ಸೊ ಕಾರು ಬಂದುಬಿಟ್ಟು ಹೋಂಡಾ ಹ್ಯಾರಿಸ್ ಕಂಪನಿಯ ಕಾರಾಗಿರೋದು. ಇದನ್ನೇ ಯೂಸ್ ಮಾಡ್ತಾಳೆ ಈಕೆ ಆವಾಗವಾಗ ಫ್ಯಾಮಿಲಿ ಜೊತೆ ಎಲ್ಲಾದರೂ ಸುತ್ತಾಡೋದಕ್ಕೆ, ಅಥವಾ ಒಂದು ವರ್ಕಿಂದ ಏನಾದರೂ ಪ್ರೆಷರ್ ಬಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ಇದನ್ನೇ ಯೂಸ್ ಮಾಡಿ ನಂತರ ಹೋಗ್ತಾರೆ ಅಂತ ಹೇಳಿದ್ದಾರೆ. ಹೆಂಗಿದೆ ಗಾಡಿ ಅಂದರೆ, ರೆಡ್ ಕಲರಲ್ಲಿ ಓಲ್ಡ್ ಮಾಡೆಲ್ ಗಾಡಿಯಾಗಿದ್ದು 2020ನೇ ಒಂದು ಮಾಡೆಲಲ್ಲಿ ಇದೆ. ತುಂಬ ಹಳೆಯ ಕಾಲದ ಗಾಡಿ. ಸೊ ಇಂಜಿನ್ ವಿಚಾರಕ್ಕೆ ಬಂದರೆ 1193ರ ಇಂಜಿನು, ಪೆಟ್ರೋಲ್ ವೇರಿಯಂಟ್ 1248 cc ಒಂದು ಪೆಟ್ರೋಲ್ ವೇರಿಯಂಟ್, ಮತ್ತು ಟಾಪ್ ಸ್ಪೀಡ್ ಅಂದರೆ 155 165ರ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 17ರಿಂದ 22ರ ಮೈಲೇಜಿಂಗ್ ಇದೆ. ಸೀಟು 5 ಒಳಗಡೆ ಸೀಟ್ಗಳಿದೆ ಅಂತ ಹೇಳಿದ್ದಾರೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಳ ಹತ್ರ ಅಷ್ಟಿದೆ, ಈಗ ಗೋರ್ಮೆಂಟ್ ಜಾಬು ಬರುತ್ತೆ, ಈ ಕಡೆ ಒಂದು ಕಾರು ಇದೆ, ಮನೆಯವರು ಚೆನ್ನಾಗಿದ್ದಾರೆ. ನೀವು ಅವರು ಹೇಳಿರ್ತಕ್ಕಂಥ ರೀತಿಗಳಿಂದ ಅಳವಡಿಸಿಕೊಂಡು ಹೋಗುವಂಥ ಹುಡುಗ ಆಗಿದ್ದರೆ ಓಕೆ ಅಂತ ಅಗ್ರಿ ಮಾಡ್ತಾರೆ ಅಷ್ಟೇ, ಮತ್ತಿನ್ನೇನಿಲ್ಲ. ಬೇಗ ಏನು ವಿಚಾರ ಮಾಡದೆ ನಿಮ್ಮ ಬಯೋಡಾಟಾಗಳನ್ನು ಆಕೆಯ Gmail ಐಡಿಗೆ ಒಂದೇ ಒಂದು ಮೇಲ್ ಮಾಡಿ ಸಾಕು, ಡೈರೆಕ್ಟಲ್ಲಿ ಆಕೆಗೆ ಹೋಗುತ್ತೆ ಆ್ಯಂಡ್ ಚೆಕ್ಕಿಂಗ್ ಕೂಡ ಆಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು ಸ್ನೇಹಿತರೆ. ಆ್ಯಂಡ್ ಈ ಕಡೆಯ ವಿಚಾರಕ್ಕೆ ಬರೋದಾದರೆ, ಕಾರ್ ಹೆಂಗಿದೆ, ಇನ್ನು ಒಳಗಿನ ಭಾಗ ಹೆಂಗಿರ್ಬೋದು ಅಂತ ಒಂದು ಸಲ ಚೆಕ್ಕಿಂಗ್ ಮಾಡಿದ್ರೆ ಈ ರೀತಿಯ ಒಂದು ಇಂಟೀರಿಯರ್ ಗಾರ್ಡ್ ಡಿಸೈನ್ ಕಾಣಿಸುತ್ತೆ ನಮಗೆ. ರೆಡ್ ಮಾಡೆಲ್ ಕಾರ್ ವಿತ್ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಗಾರ್ಡ್ ಡಿಸೈನ್. ಸೊ ಬ್ಲ್ಯಾಕಲ್ಲಿ ನಮಗೆ ಸ್ಟೇರಿಂಗ್ ಸಖತ್ತಾಗಿದೆ ಆ್ಯಂಡ್ ಸೀಟ್ ಕೂಡ ಅಷ್ಟೇ ಮಾರ್ಬಲಸ್ ಆಗಿ ಮಾಡರ್ನ್ ಲುಕ್ಕಲ್ಲಿ ಮಾಡಿದ್ದಾರೆ.
ವಿತ್ ಕಂಫರ್ಟಬಲ್ ಆಗಿರ್ತಕ್ಕಂತಹ ಗೇರ್ ಸಿಸ್ಟಮ್ ಆ್ಯಂಡ್ ಹೈಜೆನಿಕ್ ಆಗಿರ್ತಕ್ಕಂತಹ ಕ್ವಾಲಿಟಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರ ಒಂದು ಡಿಸೈನ್ ಆ್ಯಂಡ್ ವೆರಿ ಕ್ವಿಕ್ ಆಗಿರ್ತಕ್ಕಂತಹ ಒಂದು ಕ್ವಾಂಟಿಟಿಯಲ್ಲಿ ನಮಗೆ ಸಿಗ್ತಾ ಇದೆ. ಏರ್ ಬ್ಯಾಗ್ ಮತ್ತು AC ಎಲ್ಲನೂ ಕೂಡ ಅಲೋ ಮಾಡಿದ್ದಾರೆ. ತುಂಬ ಸ್ಟ್ರಾಂಗ್ ಗಾಡಿ ಇದು. ಸೆಕೆಂಡ್ ಹ್ಯಾಂಡ್ ಇದ್ದರೂ ಕೂಡ ಸ್ಪೀಡಲ್ಲಿ ಹೋಗುತ್ತೆ ಅನ್ನೋದು ಹೇಳಿರ್ತಕ್ಕಂಥದ್ದು ರೀತಿಯಾಗಿದೆ ಸ್ನೇಹಿತರೆ. ಸೊ ಲಿಟ್ರಲಿ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಆಕೆ ಏನೆಲ್ಲ ರೂಲ್ಸ್ಗಳನ್ನು ಹೇಳಿದರು ಅದರ ಬಗ್ಗೆ ಫೋಕಸ್ ಮಾಡಿ, ಆಯಿತಾ. ನಾನು ಕೊಟ್ಟಿರ್ತಕ್ಕಂಥ Gmail ID-ಗೆ ಪ್ರಸ್ತುತ ಬ್ರೋಕರ್ ಅವ್ರನ್ನ ಒಂದು ಕಾಂಟ್ಯಾಕ್ಟೇ ತೆಗೆದುಕೊಂಡು ಅವರ ಜೊತೆ ಮಾತಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಒಳ್ಳೆಯದಾಗಲಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.